ನಮಸ್ಕಾರ, ನಾನು ಡಾಕ್ಟರ್ ನವೀನ್ ಗಂಜು, ಸೀನಿಯರ್ ಕನ್ಸಲ್ಟೆಂಟ್ ಹೆಪಟಾಲಜಿಸ್ಟ್ ಆಸ್ಟ್ರಾ ಆರ್ ವಿ ಹಾಸ್ಪಿಟಲಿಂದ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಲಿವರ್ ಕಾಯಿಲೆ ಬಗ್ಗೆ. ಲಿವರಲ್ಲಿ ಯಾವ ಥರ ಕಾಯಿಲೆ ಬರುತ್ತೆ ಮತ್ತು ಏನೇನು ಡ್ಯಾಮೇಜ್ ಆಯಿತು ಅಂದರೆ ಹೇಗೆ ಗೊತ್ತಾಗುತ್ತೆ. ಸೊ ಲಿವರಲ್ಲಿ ಫಸ್ಟ್ ಸಿಮ್ಟಮ್ ಏನಾಗುತ್ತೆ ಅಂದರೆ ನಮಗೆ ತುಂಬ ಸುಸ್ತಿರುತ್ತೆ. ಪೇಷಂಟ್ ಬರ್ತಾರೆ ನಮ್ಮ ಹತ್ರ, ತುಂಬ ಸುಸ್ತಿದೆ, ಲಿವರ್ ಟೆಸ್ಟ್ ಮಾಡಿದರೆ ಲಿವರ್ ಡ್ಯಾಮೇಜ್, ಲಿವರಲ್ಲಿ ಊತ ಬರ್ತಾ ಇದೆ. ಸೊ ಕೆಲವರಿಗೆ ಬ್ಲಡ್ ಟೆಸ್ಟಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಫ್ಯಾಟಿ ಲಿವರ್ ಅಂತ, ಫ್ಯಾಟಿ ಲಿವರ್ ಗ್ರೇಡ್ 1, 2, 3 ಇದು ನಾವು ಇವಾಗ ರಿಪೋರ್ಟ್ಸಲ್ಲಿ ತುಂಬ ನೋಡ್ತಾ ಇದ್ವಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಕೆಲವರಿಗೆ ಹೊಟ್ಟೆಯಲ್ಲಿ ಮೇಲೆ ಭಾಗದಲ್ಲಿ ನೋವು ಬಂದುಬಿಡುತ್ತೆ. ಅದು ಯಾಕೆ ಬರುತ್ತೆ ಅಂದರೆ ಲಿವರ್ ದಪ್ಪದಾಯ್ತು ಅಂದರೆ, ಲಿವರ್ ಊತ ಬಂತಂದರೆ ಅದು ಸ್ಟ್ರೆಚ್ ಆಗಿ ಲಿವರಿಂದ ನೋವು ಬರುತ್ತೆ. ಸೊ ದಿಸ್ ಈಸ್ ನಾಟ್ ಅಕ್ಯೂಟ್ ಪೇನ್, ಅದು ಬರ್ತಾ ಬರ್ತಾ ಸ್ಲೋ ಪೇನ್ ಬರ್ತಾ ಇರುತ್ತೆ. ಇದು ಯಾಕಂದರೆ ಲಿವರ್ ದೊಡ್ಡದಾಗ್ತಾ ಇದೆ. ಈ ಥರ ನೋವು ಬಂತಂದರೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ಡಾಕ್ಟ್ರಿಗೆ ತೋರಿಸ್ಬೇಕಾಗತ್ತೆ. ಇವಾಗ ಇದರಿಂದ ಜಾಸ್ತಿ ಬಂತಂದರೆ ಕೆಲವ್ರಿಗೆ ಕಾಲು ಊತ ಬರುತ್ತೆ, ಹೊಟ್ಟೆ ಉಬ್ರ ಬಂದುಬಿಡುತ್ತೆ, ಹೊಟ್ಟೆಯಲ್ಲಿ ನೀರು ಸೇರಿಕೊಂಡು ರಕ್ತವಾಂತಿ ಬರ್ಬೋದು. ಅದು ರಕ್ತವಾಂತಿ ಬಂದರೆ ಇದೆಲ್ಲ ತುಂಬ ಜಾಸ್ತಿ ಕಾಯಿಲೆ. ಅದಾದಮೇಲೆ ಫೈನಲ್ ಸ್ಟೇಜಲ್ಲಿ ಜಾಂಡಿಸ್ ಬರುತ್ತೆ. ನಮಗೆ ಏನಂದರೆ ಜಾಂಡಿಸ್ ಬಂದರೆ ಲಿವರ್ ಕಾಯಿಲೆ, ಜಾಂಡಿಸ್ ಬಂದರೆ ಲಿವರ್ ಕಾಯಿಲೆ ಲಾಸ್ಟ್ ಸ್ಟೇಜ್ಗೆ ಹೋಗ್ತಾ ಇದೆ. ಅದರಿಂದ ಮುಂಚೆ ಕಾಲು ಊತ, ಹೊಟ್ಟೆ ಉಬ್ರ, ರಕ್ತವಾಂತಿ ಇದೆಲ್ಲ ಬರ್ತಾ ಇದೆ ಅಂದರೆ ಲಿವರಲ್ಲಿ ಇವಾಗ ತಡ್ಕೊಡೋ ಕ್ಷಮತೆ ಇಲ್ಲ. ಸೊ ಆವಾಗ ಅದರಿಂದ ಮುಂಚೆ ಇದು ಫಸ್ಟ್ ಸ್ಟೇಜಿಗೆ ಗೊತ್ತಾಯ್ತು ಅಂದರೆ, ಫ್ಯಾಟಿ ಲಿವರ್ ಗೊತ್ತಾಯಿತು, ಫೈಬ್ರೋಸ್ಕ್ಯಾನಲ್ಲಿ ಏನಾದರೂ ಲಿವರ್ ಗಟ್ಟಿ ಹೇಳ್ತಾ ಇದೆ ಅಂದರೆ ಲಿವರ್ ಡಾಕ್ಟ್ರಿಗೆ ತೋರಿಸ್ಬಿಟ್ಟು ಇದಕ್ಕೆ ಟ್ರೀಟ್ಮೆಂಟ್ ತೊಗೊಂಡು ಫೈನಲ್ ಸ್ಟೇಜ್ಗೆ ಹೋಗಬಾರ್ದು. ಯಾಕೆ ಅದಾದಮೇಲೆ ದಾರಿ ಜಾಸ್ತಿ ಸಿಗೋದಿಲ್ಲ. ಒನ್ಸ್ ಲಿವರ್ ಡ್ಯಾಮೇಜ್ ಆಯ್ತಂದರೆ ಅದಾದಮೇಲೆ ಲಿವರ್ ಟ್ರಾನ್ಸ್ಪ್ಲಾಂಟ್ಗೆ ಹೋಗಬೇಕಾಗತ್ತೆ. ಸೊ ಯಾವಾಗಲೂ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಇದು ಮಾಡಿಸ್ಕೊಂಡು ಇದೆಲ್ಲ ಸಿಮ್ಟಮ್ಸ್ ಏನಾದರೂ ಇದ್ದರೆ, ಯಾರಿಗೂ ಕಣ್ಣು ಕೆಂಪು ಎಲ್ಲೋ ಹಳದಿ ಎಲ್ಲ ಕಾಣ್ತಾ ಇದೆ ಅಂದರೆ ಅದು ಚೆಕಪ್ ಮಾಡಿಸ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಸೊ ಇವಾಗ ಫ್ಯಾಟಿ ಲಿವರ್ ಆಯ್ತಂದರೆ ಇದರಲ್ಲಿ ತುಂಬ ಸ್ಟೇಜಸ್ ಇರುತ್ತೆ. ಇವತ್ತು ಫ್ಯಾಟಿ ಲಿವರ್ ಬಂತಂದರೆ ನಮ್ಮ ಡ್ಯಾಮೇಜ್ ಫುಲ್ ಲಿವರ್ ಆಗಿದೆಯಾ? ಆ ಥರ ಇಲ್ಲ. ಸೊ ಗ್ರೇಡ್ಸ್ ಇರುತ್ತೆ, ಗ್ರೇಡ್ 1, 2, 3, 4 ಫ್ಯಾಟಿ ಲಿವರ್ ತನಕ ಇರುತ್ತೆ. ಫ್ಯಾಟಿ ಲಿವರ್ ಅಂದರೆ ಏನು? ನಾರ್ಮಲ್ ಮನುಷ್ಯನಿಗೆ 5% ಫ್ಯಾಟ್ ಇರುತ್ತೆ ಲಿವರಲ್ಲಿ. ಇದೇ ಇದು 10%, 15%, 20%, 30% ಆಯ್ತು ಅಂದರೆ ಇದಕ್ಕೆ ನಾವು ಗ್ರೇಡ್ಸ್ ಹೇಳ್ತೀವಿ. ಇದರಲ್ಲಿ 5 to 10% ಫ್ಯಾಟ್ ಇದ್ದರೆ ದ್ಯಾಟ್ ಮೀನ್ಸ್ ಮೈಲ್ಡ್ ಫ್ಯಾಟಿ ಲಿವರ್, ಜಾಸ್ತಿ ಪ್ರಾಬ್ಲಮ್ ಇಲ್ಲ. ಬಟ್ ಗ್ರೇಡ್ 2, ಗ್ರೇಡ್ 3 ಫ್ಯಾಟಿ ಲಿವರ್ ಹೋಯ್ತಂದರೆ, ಇದು ಫ್ಯಾಟಿ ಲಿವರ್ ಜಾಸ್ತಿ ಆಗ್ತಾ ಇದೆ ಅಂದರೆ ಲಿವರಲ್ಲಿ ಉರಿ ಸ್ಟಾರ್ಟ್ ಆಗೋದು. ಉರಿ ಅಂದರೆ ಊತ, ಲಿವರ್ ಡ್ಯಾಮೇಜ್. ಆವಾಗ ನಮಗೆ ಮನಸ್ಸಿರಲ್ಲ ಊಟ ಮಾಡೋಕ್ಕೆ, ಸುಸ್ತಿರುತ್ತೆ. ದೀಸ್ ಆರ್ ಸ್ಟೇಜಸ್. ಬಟ್ ಇದೇ ಫ್ಯಾಟ್ ಲಿವರ್ ಯಾಕೆ ಬರುತ್ತೆ? ಯಾರಿಗೂ ವೇಟ್ ಜಾಸ್ತಿ ಇದ್ದರೆ ಫ್ಯಾಟಿ ಲಿವರ್ ಬರ್ಬೋದು, ಜಾಸ್ತಿ ಶುಗರ್ ತಿಂತಾರೆ, ಜಂಕ್ ಫುಡ್ ತಿಂತಾರೆ, ಅವ್ರಿಗೆ ಫ್ಯಾಟಿ ಲಿವರ್ ಆಗ್ಬೋದು, ಡಯಾಬಿಟೀಸ್ ಪೇಷಂಟ್ಗೆ ಫ್ಯಾಟಿ ಲಿವರ್ ಆಗ್ಬೋದು, ಫ್ಯಾಮಿಲಿಯಿಂದ ಜೆನೆಟಿಕ್ಸ್ ಅವ್ರಿಗೆ ಫ್ಯಾಟಿ ಲಿವರ್ ಆಗ್ಬೋದು. ಸೊ ಇದೆಲ್ಲ ನಾವು ಯಾವಾಗಲೂ ನೋಡಬೇಕು. ಫ್ಯಾಕ್ಟರ್ 1 ಇರಲ್ಲ, ಇದು ಆಗಿದೆ ಇದರಿಂದ ಫ್ಯಾಟಿ ಲಿವರ್ ಬಂದಿದೆ. ಅದಕ್ಕೆ ಲೈಫ್ ಸ್ಟೈಲ್ ಅಂದರೆ ಅದರಲ್ಲಿ ಏನು ಪ್ರಾಬ್ಲಮ್ ಪೇಷಂಟಲ್ಲಿ ಇದ್ದರೆ, ಲೈಫ್ ಸ್ಟೈಲ್ ಇದ್ದರೆ, ಊಟದಲ್ಲಿ ಪಥ್ಯ ಇದ್ದರೆ, ಶುಗರ್ ಪ್ರಾಬ್ಲಮ್ ಇದ್ದರೆ ಇದೆಲ್ಲ ನೋಡಿಕೊಂಡು ನಾವು ಫ್ಯಾಟಿ ಲಿವರ್ ಎಲ್ಲ ಟ್ರೀಟ್ ಮಾಡ್ಬೋದು. ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಕಾಯಿಲೆ ಇವಾಗ ಟ್ರೀಟ್ಮೆಂಟ್ ಇದೆ. ಬಟ್ ಟ್ರೀಟ್ಮೆಂಟ್ ಮಾಡೋಕ್ಕೆ ಮುಂಚೆ ನಮಗೆ ಗೊತ್ತಾಗಬೇಕು. ಅದಕ್ಕೆ ಇದು ಸ್ಕ್ರೀನಿಂಗಲ್ಲಿ ಯಾವಾಗಲೂ ಹೆಲ್ತ್ ಚೆಕಪ್ ಮಾಡಿದರೆ, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಚೆಕಪ್ ಮಾಡಿದರೆ ಟ್ರೀಟ್ಮೆಂಟ್ ಒಳ್ಳೆಯದೆ. ಅದಾದಮೇಲೆ ನೀವು ಬಿಟ್ಟರೆ ಅದು ಪರ್ಮನೆಂಟ್ ಡ್ಯಾಮೇಜ್ಗೆ ಹೋಗಿಬಿಡುತ್ತೆ. ಬಿ ಸೇಫ್, ಬಿ ಹ್ಯಾಪಿ.